ನಮಸ್ಕಾರ. ನೋಡಿ, ನಮ್ಮ ಕಳಸದಲ್ಲಿ ಎಷ್ಟೋ ಕಸಗಳನ್ನ ಹಾಕೋಕ್ಕೆ ಜಾಗ ಅಂತೆಲ್ಲ ಮಾಡ್ಕೊಂಡಿದ್ದಾರೆ. ಅಷ್ಟು ಕಸ ವಿಲೇವಾರಿ ಜಾಗ ಅಂತಿದೆ. ಮತ್ತು ನಮ್ಮ ಪಂಚಾಯತಿಲಿ ಅಷ್ಟು ಒಳ್ಳೆ ಕಸ ವಿಲೇವಾರಿ ಜಾಗ ಮಾಡಿಕೊಟ್ಟಿದ್ರು. ಸಾರ್ವಜನಿಕರಾಗಲಿ ಅಥವಾ ಟೂರಿಸ್ಟ್ ಇಲ್ಲಿ ಬರೋ ಚಾನ್ಸಸ್ ಇಲ್ಲ. ಸಾರ್ವಜನಿಕರೇ, ಈ ಲೋಕಲ್ ಅವರೇ ನಮ್ಮವರು ಈ ಥರ ಎಲ್ಲ ಬಿಸಾಕಿ ಗ್ಲಾಸು ಮತ್ತು ಮನೆಯದು ತೆಗ್ದಿರೋ ಐಟಮ್ಗಳನ್ನೆಲ್ಲ ತಂದು ಶೀಟು ಅದೆಲ್ಲ ಹಾಕಿದ್ದಾರೆ. ಯಾಕಂದರೆ ಇಲ್ಲಿ ನೋಡಿ, ಇದು ಭದ್ರಾ ನದಿ ಇಡೀ ಕಳಸ ಪೇಟೆಗೆ, ಕಳಸ ಸುತ್ತಮುತ್ತ ಎಲ್ಲರಿಗೂ ಕುಡಿಯೋ ನೀರಿದು. ಮತ್ತು ಇದನ್ನೇ ಡಿಪೆಂಡ್ ಆಗಿದ್ದಾರೆ ಕುಡಿಯೋಕ್ಕೆ ನೀರನ್ನ. ಇಲ್ಲೇ ತಂದು ಮೂಲ ಜಾಗದಲ್ಲಿ ಇಷ್ಟೆಲ್ಲ ಕಸ ಹಾಕಿ ಈ ಥರ ಎಲ್ಲ ಮಾಡಿದರೆ ಮುಂದಿನ ದಿನಗಳಲ್ಲಿ ತುಂಬ ತೊಂದರೆ ಅನುಭವಿಸಬೇಕಾಗತ್ತೆ ನಾವು. ಯಾಕಂದರೆ ಉಗಮ ಸ್ಥಾನ ಇಲ್ಲೇ ಹತ್ತಿರದಲ್ಲೇ. ಇದನ್ನು ಎಲ್ಲಿ ಹೋಗಿ ಸೇರುತ್ತೋ ಏನೋ ಕತೆ ಗೊತ್ತಿಲ್ಲ. ಇದನ್ನು ಆದಷ್ಟು ಬೇಗ ನಮ್ಮ ಪಂಚಾಯತಿಯವ್ರಿಗೆ ನಿಂತು ಇದನ್ನು ಇನ್ನು ಮುಂದೆ ಈ ಥರ ಆಗದೇ ಇರೋ ಥರ ಒಂದು ಕ್ರಮ ತಗೋಬೇಕು ಅಂತ ನಾನು ಇದ್ರ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಗ್ರಾಮ ಪಂಚಾಯತಿ ಗಮನಕ್ಕೆ ಎಲ್ಲರೂ ತಂದಿದ್ದೀರಾ ಸರ್ ನೀವು? ಗ್ರಾಮ ಪಂಚಾಯತಿಯವರಿಗೆ ಅಂದರೆ ನಮಗೆ ಗೊತ್ತಿರೋರಿಗೆ ಒಂದು 2-3 ಜನಕ್ಕೆ ಫೋನ್ ಮಾಡಿದ್ದೀನಿ. ಅವ್ರು ಬ್ಯುಸಿ ಇದ್ದಿದ್ದರಿಂದ ರಿಸೀವ್ ಮಾಡಿರಲಿಲ್ಲ. ಆದರೆ ಡೈರೆಕ್ಟಾಗಿ ಮತ್ತೆ ನಾವು ನಮ್ಮ ಗಣೇಶ್ ಅವರಿಗೆ ಮತ್ತು ಒಂದು 2-3 ಜನಕ್ಕೆ ಹೇಳಿದ್ದೀವಿ ಇದನ್ನು. ಇನ್ನೂ ಯಾಕಂದರೆ ಹೇಳಿ ಈಗ 2-3 ದಿನ ಆಯಿತು, ಇನ್ನೂ ತೆರವುಗೊಳಿಸಿಲ್ಲ. ಲೋಕಲ್ ಅವರು ಎಚ್ಚೆತ್ಕೊಂಡಿಲ್ಲ. ಈಗ ಪಂಚಾಯತಿ ಗಮನಕ್ಕೆ ನೀವೆಲ್ಲರೂ ಹೋಗಿ ಈಗ PDO ಗಮನಕ್ಕಾಗಲಿ ಅಲ್ಲ ಅಧ್ಯಕ್ಷರ ಗಮನಕ್ಕಾಗಲಿ ಏನೋ ತಂದಿದ್ದೀರಾ ಸರ್? ಅದೇ ಈಗ ಇನ್ನೂ ಏನು ಮಾಡಲಿಲ್ಲ ಅಂದರೆ ನಾವು ಒಂದು 4-5 ಜನ ಟೀಮ್ ಇದೆ, ಹುಡುಗರು ಎಲ್ಲ ಸೇರ್ಕೊಂಡು ಹೋಗಿ ಒಂದು ಪತ್ರ ಕೊಡೋಣ ಅಂತ ಇದ್ದೀವಿ. ಯಾಕಂದರೆ ಇದೇ ಥರ ಎಲ್ಲ ಕಡೆ ಬಿಸಾಕ್ತಾ ಬಂದರೆ ನಾವು ನೋಡ್ಕೊಂಡು ಕೂರೋಕ್ಕಾಗಲ್ಲ. ಈಗ ಏನಾಗಿದೆ ಗೊತ್ತಾ, ಬಿಸಿಲಿರೋದ್ರಿಂದ ಒಂದೇದು ಈಗ ಅವ್ರಿಗೆ ಹೇಳೋದಕ್ಕಿಂತನೂ ಈ ದನಗಳು, ಮೂಕ ಪ್ರಾಣಿಗಳು ಬಂದದನ್ನು ತಿಂತಾ ಇದ್ದಾವೆ ಮತ್ತು ಎಷ್ಟೋ ಸಾಯ್ತಾ ಇದ್ದಾವೆ. ನಮ್ಮ ಗೋ ಹಾಸ್ಪಿಟಲ್ ಕೆಲವು ಕೇಸ್ ಬಂದಿರ್ಬೋದು ನನ್ನ ಪ್ರಕಾರ. ಈ ಥರ ಪ್ಲಾಸ್ಟಿಕ್ಕು ಅದನ್ನೆಲ್ಲ ತಿಂದು ಪ್ರಾಣಿಗಳು ಸಾಯ್ತಾ ಇದ್ದಾವೆ. ಆದಷ್ಟು ಬೇಗ ಪಂಚಾಯತಿಯವರು ಇದಕ್ಕೊಂದು ಕ್ರಮ ತಗೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು.